ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನೂಲಿಂದ ನಮ್ಮ ಪ್ರತಿನಿಧಿ ಅನಿಲ್ ಆ ಒಂದು ದುರಂತ ನಡೆದಂತಹ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಹೇಗಿತ್ತು ಆ ದುರಂತದ ಸ್ಥಳ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗ್ಗೆ ಮುಂಚೆನೆ ಕೂಡ ಒಂದು ಬಸ್ ಫೈರ್ ಆಗಿರುವಂತಹ ಘಟನೆ ಆಂಧ್ರ ಪ್ರದೇಶದ ಕರ್ನೂಲಲ್ಲಿ ನಡೆದಿರುವಂತದ್ದು. ಇವಾಗ ನಾವು ಅದೇ ಘಟನಾ ಸ್ಥಳದಲ್ಲಿ ಕೂಡ ಇವತ್ತು ಭೇಟಿ ನೀಡಿರುವಂತದ್ದು. ಯಾಕಂತಂದ್ರೆ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿಯೂ ಕೂಡ ಏನು ಹೈದರಾಬಾದ್ ರಿಂದ ಬೆಂಗಳೂರಿಗೆ ಹೊರಡುವಂತ ಏನೋ ಒಂದು ಕಾವೇರಿ ಖಾಸಗಿ ಬಸ್ಸು ಕೂಡ ಇವತ್ತು ಬೆಳಗ್ಗೆ ಮುಂಜಾನೆ ಒಂದು ಫೈರ್ ಆಗಿರುವಂತದ್ದು. ಘಟನೆಗೆ ಮುಂಚೆ ಕೂಡ ಒಂದು ಬೈಕಿಗೆ ಡಿಕ್ಕಿ ಆದಂತ ಸಂದರ್ಭದಲ್ಲಿ ಒಂದು 400 ಮೀಟರ್ ಕೂಡ ಎಳ್ಕೊಂಡು ಬಂದಂತ ಸಂದರ್ಭದಲ್ಲಿ ಮುಂದೆ ಬಸ್ಸಿಗೆ ಒಂದು ಬೆಂಕಿ ಕಾಣಿಸ್ಕೊಡುತ್ತೆ. ಆ ಬೆಂಕಿಯನ್ನ ಇಲ್ಲಿರುವಂತ ಚಾಲಕರು ಕೂಡ ಬೆಂಕಿಯನ್ನ ನಂದಿಸುವಂತ ಕೆಲಸ ಮಾಡಿಕೊಂಡು ಆ ಪ್ರಯಾಣಿಕರನ್ನ ಇಳಿಸಬೇಕಾಗಿತ್ತು. ಆದ್ರೆ ಇಲ್ಲಿ ನಿರ್ಲಕ್ಷ್ಯತನ ವಹಿಸಿದ್ದೇನು, ನೇರವಾಗಿ ಬಸ್ಸಿನಲ್ಲಿರುವಂತ ಪ್ರಯಾಣಿಕರನ್ನ ಇಳಿಸಲಾರದೆ, ಯಾಕಂದ್ರೆ ಈ ಬಸ್ಸು ಕೂಡ AC ಬಸ್ ಆಗಿರುವಂತದ್ದು. ಇಬ್ಬರು ಚಾಲಕರು ಕೂಡ ಈ ಬಸ್ಸಲ್ಲಿ ಇರ್ತಾ ಇದ್ರು. ಹೈದರಾಬಾದ್ ಇಂದ ಬೆಂಗಳೂರಿಗೆ ಹೊರಡುವಂತ ಸಂದರ್ಭದಲ್ಲಿ ಘಟನೆ ಆಗಿರುವಂತದ್ದು. ಹಾಗೆ ಈಗಷ್ಟೇ ತಾನೇ ಕೂಡ ಬಾಡಿಗಳನ್ನು ಕೂಡ ತೆಗೆದುಕೊಂಡು ಏನು ಇಲ್ಲಿ ಪೋಸ್ಟ್ ಮಾರ್ಟಂಗೆ ಮತ್ತೆ DNA ಟೆಸ್ಟ್ಗಳು ಕೂಡ ತೆಗೆದುಕೊಂಡು ಹೋಗ್ತದೆ. ಇದರ ಜೊತೆಗೆ ಏನು ಮುಂಜಾನೆ ಆ ಸಂದರ್ಭದಲ್ಲಿ ಕೂಡ ನೇರವಾಗಿ ಅಲ್ಲಿ ಚಾಲಕ ಎಲ್ಲರನ್ನು ಪ್ರಯಾಣಿಕರನ್ನ ಇಳಿಸಿ ಅಲ್ಲಿರುವಂತ ಬಸ್ ಅನ್ನು ಸೇಫ್ ಮಾಡಬೇಕಾಯ್ತು, ಪ್ರಯಾಣಿಕರನ್ನ ಸೇಫ್ ಆಗಿ ಇಳಿಸಬೇಕಾಗಿತ್ತು. ಆದ್ರೆ ಪ್ರಯಾಣಿಕರನ್ನ ಯಾವುದೇ ಇಳಿಸದೆ ಕೂಡ ಆ ಬೆಂಕಿಯನ್ನು ಕೂಡ ಒಂದು ವಾಟರ್ ಬಾಟಲ್ ಇಂದ ನಂದಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಾದಂತಹ AC ಬಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ರೀತಿಯಾದಂತಹ ಬೆಂಕಿ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಏಕಾಏಕಿ ದಗದಗನೆ ಉರಿದಿರುವಂತದ್ದು. ಇದು ನ್ಯಾಷನಲ್ ಹೈವೇ ಆಗಿರುವಂತಹ ಕಾಶ್ಮೀರ ಟು ಕನ್ಯಾಕುಮಾರಿ ನ್ಯಾಷನಲ್ ಹೈವೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಮೇನ್ ರೋಡ್ಗೆ ಕೂಡ ಬಸ್ ಒಂದು ದಗದಗ ಉರಿದಿರುವಂತದ್ದು. ಇನ್ನೂ ಒಂದು ಕಡೆ ನೋಡೋದಾದ್ರೆ ಏನು ಬಸ್ನಲ್ಲಿ ಹೊರಗಡೆ ಬರಲಾರದೆ ಕೂಡ ಸಾಕಷ್ಟು ಪ್ರಯಾಣಿಕರು ಕೂಡ ಇಲ್ಲೇ ಒದ್ದಾಡಿರುವಂತದ್ದು. ಮತ್ತೆ ಸಚಿವ ದಹನ ಕೂಡ ಆಗಿದ್ದಾರೆ. ಇದರ ಜೊತೆಗೆ ಏನು ಇಲ್ಲಿ ಪ್ರಯಾಣಿಕರು ಕೂಡ ಏನು ಕೆಲವು ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೂಡ ಅವರು ಇಲ್ಲಿ ಒಂದು ಸಹಾಯ ಕೂಡ ಮಾಡಿರುವಂತದ್ದು. ಗ್ಲಾಸ್ ಅನ್ನು ಹೊಡೆದು ಕೂಡ ಯಾಮರ್ ಸಿಗದೆ ಕೂಡ ಸ್ಥಳೀಯವಾಗಿ ಕಲ್ಗಿಲ್ಲಿಂದ ಕೂಡ ಇದು ಒಂದು ಹೊಡೆದು ಅಂತ ಸಂದರ್ಭದಲ್ಲಿ ಕೆಲವು ಪ್ರಯಾಣಿಕರು ಕೂಡ ಸೇಫ್ ಆಗಿ ತೆಗೆದುಕೊಂಡಿರುವಂಥದ್ದು. ಅದರ ಜೊತೆಗೆ ಏನು ಇಲ್ಲಿ ಕೆಲವರು ಪ್ರಯಾಣಿಕರು ಕೂಡ ಸಜೀವ ದಾನ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಈಗ ಕೂಡ ಇಲ್ಲೇನು ಕರ್ನೂಲು ಜಿಲ್ಲಾಡಳಿತ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆ ಮಾಡಿಕೊಂಡು ಇಲ್ಲಿ ಸ್ಥಳೀಯವಾಗಿ DNA ಟೆಸ್ಟ್ ಪೋಸ್ಟ್ ಮಾರ್ಟಂ ಮಾಡಲು ಮುಂದಾಗಿರುವಂಥದ್ದು. ಮತ್ತೆ ಕೆಲವರು ಗುರುತುಗಳನ್ನು ಪತ್ತೆ ಮಾಡಲು ಕೂಡ ಇಲ್ಲಿ ಸ್ಥಳೀಯವಾಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮುಂದಾಗಿದೆ ಅಂತ ಹೇಳ್ಬೋದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ಕರ್ನೂಲು.